ಗಣಿನಾಡಿನ ಜೋಡೆತ್ತುಗಳು ಅಂದರೆ ರೆಡ್ಡಿ ಮತ್ತು ರಾಮುಲು ಮತ್ತೆ ಒಂದಾಗಿದ್ದಾರೆ. ಒಂದೇ ವೇದಿಕೆಯಲ್ಲಿ ಕಾಣಿಸಿಕೊಂಡಿದ್ದಾರೆ. ಮುನಿಸನ್ನ ಮರೆತು ಒಂದಾದ್ರ ಶ್ರೀರಾಮುಲು ಜನಾರ್ದನ್ ರೆಡ್ಡಿ ಅನ್ನುವಂತಹ ಪ್ರಶ್ನೆ. ಬಿಜೆಪಿ ಸಂಘಟನಾತ್ಮಕ ಸಭೆಯಲ್ಲಿ ರಾಮುಲು ರೆಡ್ಡಿ ಕಾಣಿಸಿಕೊಂಡಿದ್ದಾರೆ. ಕೈ ಕುಲುಕಿದ್ದಾರೆ. ರೆಡ್ಡಿ ರಾಮುಲು ಒಗ್ಗೂಡಿಸಲು ಕೊಪ್ಪಳದಲ್ಲಿ ವೇದಿಕೆ ಸಾಕ್ಷಿಯಾಗಿದೆ. ಜನಾರ್ದನ್ ರೆಡ್ಡಿ ಪಕ್ಕದ ಸೀಟ್ನಲ್ಲಿಯೇ ಶ್ರೀರಾಮುಲು ಕೂತ್ಕೊಂಡಿದ್ದಾರೆ. ರಾಮುಲು ರೆಡ್ಡಿ ಕೈ ಹಿಡಿದು ಮೇಲೆತ್ತಿದ್ದಾರೆ ಬಿಜೆಪಿಯ ರಾಜ್ಯಾಧ್ಯಕ್ಷ ಬಿವೈ ವಿಜಯೇಂದ್ರ. ರೆಡ್ಡಿ ರಾಮುಲು ಹಸ್ತಾಲಾಘವ ಮಾಡ್ತಿದ್ದಂತೆ ಕಾರ್ಯಕರ್ತರ ಹರ್ಷ ಮುಗಿಲು ಮುಟ್ಟಿತ್ತು. ಕೆಲಸನ ಕೊಡೋದಕ್ಕೆ ನಮ್ಮ ಪ್ರತಿನಿಧಿ ಮುಖಣ್ಣ ಕತ್ತಿ ದೂರವಾಣಿ ಸಂಪರ್ಕದಲ್ಲಿ ಜಾಯಿನ್ ಆಗಿದ್ದಾರೆ. ಮುಖಣ್ಣ ಕತ್ತಿ, ಗಣಿನಾಡಿನಲ್ಲಿ ಬಿಜೆಪಿ ನಳನಳಿಸುವಂತೆ ಮಾಡಿದ್ದೇ ಈ ಎರಡು ಜೋಡೆತ್ತುಗಳು. ಇವರಿಬ್ರು ವಿರುದ್ಧ ದಿಕ್ಕಿನಲ್ಲಿ ಕಾಣಿಸ್ಕೊಂಡಿದ್ರು. ಈಗ ಅವರನ್ನ ಒಂದೇ ವೇದಿಕೆಯಲ್ಲಿ ತರೋದಕ್ಕೆ, ಇಬ್ಬರ ನಡುವಿನ ಶಮನವನ್ನ ಬಗೆಹರಿಸುವಲ್ಲಿ ಬಿವೈ ವಿಜಯೇಂದ್ರ ಸಕ್ಸಸ್ ಆದ್ರ ಅಂತ ಹೇಳಿ. ಹೌದು ಪ್ರೇಮ್ ಕುಮಾರ್, ಅಂದ್ರೆ ಇವತ್ತು ಗಂಗಾವತಿ ತಾಲೂಕಿನ ಮರಳಿಯಲ್ಲಿ ಕಾಸರಗೋಡಿನಲ್ಲಿ ಅಂದ್ರೆ ಬಿಜೆಪಿ ವಿಭಾಗ ಮಟ್ಟದ ಸಂಘಟನಾ ಬಿಜೆಪಿ ಕಾರ್ಯಕ್ರಮ ನಡೀತಾ ಇದೆ. ಅದರಲ್ಲಿ ಅಂದ್ರೆ ವಿಶೇಷವಾಗಿ ಶಾಸಕ ಗಾಲಿ ಜನಾರ್ದನ್ ರೆಡ್ಡಿ ಮತ್ತು ಶ್ರೀರಾಮುಲುವನ್ನ ಸಣ್ಣ ಪುಟ್ಟ ಅಂದ್ರೆ ಬಳ್ಳಾರಿ ಜಿಲ್ಲೆಯ ಸಂಡೂರು ವಿಧಾನಸಭಾ ಕ್ಷೇತ್ರದಲ್ಲಿ ಉಪಚುನಾವಣೆಯಲ್ಲಿ ಅಂದ್ರೆ ಇಬ್ಬರ ನಡುವೆ ವೈಮನಸ್ಸು ಉಂಟಾಯಿತು. ಆ ಕಾರಣದಿಂದ ಇಲ್ಲಿವರೆಗೂ ಇಬ್ಬರ ನಡುವೆ ಸಾಕಷ್ಟು ಅಂದ್ರೆ ಅಂದ್ರೆ ಪತ್ರಿಕಾಗೋಷ್ಠಿಯಲ್ಲಿ ಇಬ್ಬರು ಅಂದ್ರೆ ವಾಗ್ದಾಳಿ ನಡೆಸಿದ್ರು. ಅಷ್ಟೆಲ್ಲ ಈ ಕಾರಣಕ್ಕೆ ರಾಜ್ಯದ ನಾಯಕರಾಗಿರುವುದು ಆಮೇಲೆ ಕೇಂದ್ರ ನಾಯಕರು ಸಾಕಷ್ಟು ಇಬ್ಬರ ನಡುವೆ ಒಂದು ಮಾಡಕ್ಕೆ ಸಾಕಷ್ಟು ಪ್ರಯತ್ನ ಪಟ್ಟಿದ್ರು, ಆದ್ರೂ ಆಗಿದ್ದಿಲ್ಲ. ಇವತ್ತು ಅಂದ್ರೆ ಇಬ್ಬರನ್ನ ವೈಮನಸ್ಸನ್ನು ತಣ್ಣಗಾಗಿ ಮಾಡಲು ಅಂದ್ರೆ ಹೊಸ ರಾಜ್ಯಾಧ್ಯಕ್ಷ ಬಿಜೆಪಿ ರಾಜ್ಯಾಧ್ಯಕ್ಷ ವಿಜಯೇಂದ್ರ ಅವರು ಮುಂದಾಗಿದ್ದಾರೆ ಅಂತ ಹೇಳ್ಬೋದು. ಈ ಕಾರಣಕ್ಕಾಗಿ ಇಲ್ಲಿವರೆಗೂ ಇದ್ದಂತ ಸಣ್ಣ ಪುಟ್ಟ ಅಂದ್ರೆ ಸಮಸ್ಯೆ ಇದ್ದಂತ ಇಬ್ಬರು ವೈಮನಸ್ಸು ಮರೆತು ಅಂದ್ರೆ ಇಬ್ಬರು ಒಂದಾಗಿದ್ದಾರೆ ಅಂತ ಹೇಳ್ಬೋದು. ಒಟ್ಟಾರೆ ಗಂಗಾವತಿ ಸಂಘಟನಾ ಸಭೆಯಲ್ಲಿ ಅಕ್ಕಪಕ್ಕ ಇಬ್ಬರು ಕುಳಿತುಕೊಂಡು ಜನಾರ್ದನ್ ಮತ್ತು ಶ್ರೀರಾಮುಲು ಒಂದಾಗಿ ಅಂತ ಕೈ ಎತ್ತುವ ಮೂಲಕ ಮತ್ತೆ ಕಲ್ಯಾಣ ಕರ್ನಾಟಕ ಭಾಗದಲ್ಲಿ ಮತ್ತೆ ಶಕ್ತಿ ಪ್ರದರ್ಶನ ಹಚ್ಚ ಮುಂದಾಗಿದ್ದಾರೆ ಅಂತ ಹೇಳ್ಬೋದಾಗಿದೆ. ಓಕೆ, ಥ್ಯಾಂಕ್ ಯು ಮುಖಣ್ಣ ಕತ್ತಿ ತಮ್ಮೆಲ್ಲ ಮಾಹಿತಿಗಾಗಿ. ರೆಡ್ಡಿ ಅವರು ಜೈಲಿಗೆ ಹೋಗಿ ಬಂದ್ಮೇಲೆ ಹೊಸ ಪಕ್ಷ ಕಟ್ಟಿದ್ರು. ಅದಾದ್ಮೇಲೆ ಬಿಜೆಪಿಗೆ ಸೇರ್ಪಡೆ ಆದ್ರು. ಅದಾದ್ಮೇಲೆ ಶ್ರೀರಾಮುಲು ರೆಡ್ಡಿ ನಡುವೆ ಬಿರುಕು ಬಿಟ್ಟಿದೆ, ಕಂದಕ ಮೂಡಿದೆ ಅನ್ನುವಂತಹ ಮಾತುಗಳು ಅವರ ಹೇಳಿಕೆಯಿಂದಲೂ ಕೂಡ ಗೊತ್ತಾಗಿತ್ತು. ಈಗ ಇಬ್ಬರನ್ನೂ ಕೂಡ ಒಗ್ಗೂಡಿಸುವಲ್ಲಿ ಬಿಜೆಪಿಯ ರಾಜ್ಯಾಧ್ಯಕ್ಷ ಬಿವೈ ವಿಜಯೇಂದ್ರ ಸಕ್ಸಸ್ ಆದಂತೆ ಕಾಣಿಸ್ತಾ ಇದೆ. ಇವತ್ತಿನ ವೇದಿಕೆಯಲ್ಲಿ ಇಬ್ಬರು ನಾಯಕರುಗಳನ್ನ ಒಟ್ಟಿಗೆ ಒಂದೇ ವೇದಿಕೆಯಲ್ಲಿ ತರಿಸಿ ಎಲ್ಲರನ್ನೂ ಕೈ ಎತ್ತಿಸುವ ಮೂಲಕ ಇಬ್ಬರೂ ಒಗ್ಗಟ್ಟಿನಲ್ಲಿದ್ದಾರೆ ಅನ್ನುವಂತಹ ಸಂದೇಶವನ್ನ ರವಾನಿಸಿರೋದು ಸ್ಪಷ್ಟವಾಗಿ ಗೊತ್ತಾಗ್ತಾ ಇರುವಂಥದ್ದು. ಈ ಮೂಲಕ ಒಂದು ಮೆಸೇಜ್ ಅನ್ನ ಗಣಿನಾಡಿನ ರಾಜಕಾರಣಕ್ಕೂ ಕೂಡ ಇಬ್ಬರು ನಾಯಕರುಗಳು ಮತ್ತು ಬಿವೈ ವಿಜಯೇಂದ್ರ ರವಾನಿಸಿದಂತೆ ಕಾಣಿಸ್ತಾ ಇದೆ. ಇನ್ಫ್ಯಾಕ್ಟ್ ಶ್ರೀರಾಮುಲು ಅವರೇ ಬಿವೈ ವಿಜಯೇಂದ್ರ ವಿರುದ್ಧವೂ ಕೂಡ ಅಸಮಾಧಾನವನ್ನ ಈ ಹಿಂದೆ ಹೊರಹಾಕಿದ್ರು.